ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ತೆರಿಗೆ ಪಾಲಿನ ಯುದ್ಧ ಶುರುವಾಗಿದೆ. ಕೇಂದ್ರದ ವಿರುದ್ಧ ಕಿಡಿಕಾರಿದ್ದ ಖರ್ಗೆಗೆ ಬಿಜೆಪಿ ಕೌಂಟರ್. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತೆರಿಗೆ ಪಾಲಿನ ಯುದ್ಧ. ಕೇಂದ್ರದ ವಿರುದ್ಧ ಕಿಡಿಕಾರಿದ್ದ ಖರ್ಗೆಗೆ ಬಿಜೆಪಿ ಸಖತ್ ಕೌಂಟರ್. ಸಚಿವ ಪ್ರಿಯಾಂಕ್ ಖರ್ಗೆನ ಟಾರ್ಗೆಟ್ ಮಾಡಿದ ಬಿಜೆಪಿ. ಎಕ್ಸ್ ನಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ರಿಲೀಸ್ ಆಗಿದೆ. ತೋಳ್ಬಲದ ಫೋಟೋ ಹಾಕಿ ಖರ್ಗೆನ ಲೇವಡಿ ಮಾಡಿದಂತಹ ಬಿಜೆಪಿ. ಸೊ ಕಲಬುರಗಿಯಿಂದ ಅಧಿಕಾರ ಅಂತಸ್ತು, ಕಲಬುರಗಿಗೆ ನೀಡಿದ್ದು ಮಾತ್ರ ಬಡತನ ಅನಕ್ಷರತೆ. ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆಗೆ ಬಿಜೆಪಿ ತಿರುಗೇಟು. ಜೋಶಿ ಸೇರಿ ಬಿಜೆಪಿಗರ ತಾಕತ್ತು ಪ್ರಶ್ನಿಸಿದ್ದ ಸಚಿವ ಪ್ರಿಯಾಂಕ್. ನೋಡಿ, ಇದು ಬಿಜೆಪಿಗರ ಪೋಸ್ಟರು. ಕಲಬುರಗಿಯಿಂದ ಖರ್ಗೆ ಪಡೆದಿದ್ದು, ಕಲಬುರಗಿಗೆ ಖರ್ಗೆ ಕೊಟ್ಟಿದ್ದು ಅಂತ. ಅಂದರೆ ಕಲಬುರಗಿ ಅಭಿವೃದ್ಧಿಯ ಬಗ್ಗೆ ಖರ್ಗೆಯ ಮನಸ್ಥಿತಿ ಏನು ಅನ್ನೋದು. ಕಲಬುರಗಿಯಿಂದ ಖರ್ಗೆ ಪಡೆದಿದ್ದು ಏನು ಅಂದರೆ ಅಲ್ಲಿನ ಮತ, ನಿರಂತರವಾದಂತಹ ಗೆಲುವು, ನಿರಂತರವಾದಂತಹ ಸ್ಥಾನಮಾನ, ಇದನ್ನೆಲ್ಲ ಕಲಬುರಗಿಯ ಜನ ಕೊಟ್ಟರು ಖರ್ಗೆಗೆ. ಆದರೆ ಕಲಬುರಗಿಗೆ ಖರ್ಗೆ ಏನು ಕೊಟ್ಟರು ಅನ್ನೋದನ್ನು ತೋರಿಸಿರೋದು. ಅನಾರೋಗ್ಯ ಸ್ಥಿತಿ, ಕಲಬುರಗಿಯಿಂದ ಪಡೆದಿದ್ದು ಆರೋಗ್ಯ ಸ್ಥಿತಿ ಅಂತ. ಈ ಪೋಸ್ಟರನ್ನು ಸರ್ಕ್ಯುಲೇಟ್ ಮಾಡ್ತಾ ಇರುವಂತಹದ್ದು ಬಿಜೆಪಿ. ಲೇವಡಿ ಮಾಡಿದ್ರು. ಕಲಬುರಗಿಗೆ ನೀಡಿದ್ದು ಮಾತ್ರ ಬಡತನ ಅನಕ್ಷರತೆ. ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆಗೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ. ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡಿದರು. ಕೇಂದ್ರದ ವಿರುದ್ಧ ಕಿಡಿಕಾರಿದ್ದ ಖರ್ಗೆ. ಕೇಂದ್ರ ನಮ್ಮ ಪಾಲಿನ ಯಾವುದೇ, ನೋಡ್ರಿ, ಖರ್ಗೆ ಟೀಕೆ ಮಾಡಿದ್ದಕ್ಕೂ ಕೂಡ ಒಂದು ಅರ್ಥ ಇದೆ. ಬಿಹಾರ ರಾಜ್ಯಕ್ಕೆ ಕೇಂದ್ರದಿಂದ ಈವರೆಗೂ ಹೋದ ಅನುದಾನಗಳು 10,219 ಕೋಟಿ ಅನುದಾನ ಬಿಹಾರಕ್ಕೆ. ಉತ್ತರ ಪ್ರದೇಶಕ್ಕೆ 18,000. ಯೋಗಿ ಆಡಳಿತ ನಡೆಸುತ್ತಿರುವಂಥ ಉತ್ತರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ಅಲ್ಲಿನ ಏನು ಕೇಂದ್ರಕ್ಕೆ ಆ ಯು ಪಿ ಕೊಡುವಂಥ ತೆರಿಗೆ ಹಣದ ಆಧಾರದಲ್ಲಿ 18,227 ಕೋಟಿ ಹಣ ಬಿಡುಗಡೆ ಮಾಡಿದೆ. ಆದರೆ ನಮ್ಮ ರಾಜ್ಯಕ್ಕೆ, ಕರ್ನಾಟಕಕ್ಕೆ, ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ ಇರುವಂತಹ ಕರ್ನಾಟಕ, ಅತಿ ಹೆಚ್ಚು ದವಸ ಧಾನ್ಯ, ಕೃಷಿ ಈ ತರಹದ ವಸ್ತುಗಳನ್ನು ಇಂಪೋರ್ಟ್ ಎಕ್ಸ್ಪೋರ್ಟಿಗೂ ಕೂಡ ಅನುಕೂಲ ಆಗುವಂತಹ ರಾಜ್ಯ ಕರ್ನಾಟಕ. ಈ ರಾಜ್ಯಕ್ಕೆ ಕೇಂದ್ರ ಕೊಟ್ಟಿದ್ದು ಕೇವಲ 3,705 ಕೋಟಿ. ಮಣ್ಣಂಗಟ್ಟಿ ಇದು ಕೇಂದ್ರದ ಅನುದಾನ. ಸೊ ಈ ವಿಚಾರವಾಗಿ ಎಲ್ಲವನ್ನೂ ಒಳಗೊಂಡು ಪ್ರಿಯಾಂಕ್ ಖರ್ಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಬಿಜೆಪಿ ವಲಯದಲ್ಲಿ ಪ್ರಿಯಾಂಕ ಖರ್ಗೆಯ ಬಗ್ಗೆ ಇರತಕ್ಕಂತಹ ಮನಸ್ಥಿತಿ ಇದು ಪೋಸ್ಟರಲ್ಲಿ ಗಮನಿಸ್ತಾ ಇದ್ದೀರಿ. ಕಲಬುರಗಿಯಿಂದ ನೀವು ಎಲ್ಲವನ್ನೂ ಪಡ್ಕೊಂಡ್ರಿ, ಆದರೆ ನೀವು ಕಲಬುರಗಿಗೆ ಕೊಟ್ಟಿದ್ದು ಏನೇನೂ ಇಲ್ಲ ಅಂಥೇಳಿ ಖರ್ಗೆ ವಿರುದ್ಧ ಕುಹಕವಾಡಿದ್ದಾರೆ ಬಿಜೆಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.